ಮುಂದಿನ ತಿಂಗಳು ಸಮಾವೇಶನ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶವನ್ನ ಮಂಗಳೂರಲ್ಲಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಪೂರ್ವವಾಗಿ ಸಭೆ ಚರ್ಚೆ ಮಾಡಲಿಕ್ಕೆ ಬಂದಿದ್ದೇನೆ. ನಮ್ಮ ಎಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ದೆಹಲಿಯ ನಾಯಕರುಗಳು ಎಲ್ಲ ಬರ್ತಾ ಇದ್ದಾರೆ. ಮಂಗಳೂರು, ದಕ್ಷಿಣ ಕನ್ನಡ, ಉಡುಪಿಯವರೇ ಸೇರಿ ನಾವೇ ಇಲ್ಲಿ ಮಾಡ್ತೀವಿ ಅಂತೇಳಿ ಅವರೇ ಈ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಅದಕ್ಕೆ ನಾನು ಅವರ ಹತ್ರೆಲ್ಲ ಮಾತಾಡಿ ಈ ಮಧ್ಯ ಅಸೆಂಬ್ಲಿ ಪಾರ್ಲಿಮೆಂಟ್ ಎರಡು ನಡೀತಿದೆ. ಈ ಮಧ್ಯದಲ್ಲಿ ಯಾವತ್ತೂ ಅನುಕೂಲ ಆಗ್ತದೆ ಅವತ್ತು ಒಂದು ಡೇಟನ್ನು ಫಿಕ್ಸ್ ಮಾಡ್ತೀವಿ. ಆಲ್ಮೋಸ್ಟ್ ಒಂದು ಬಂದಿದ್ದೀವಿ. ನಾನು ಎಸಿಸಿ ಅಧ್ಯಕ್ಷರು, ಟೈಮ್ ಇಂಪಾರ್ಟೆಂಟ್ ನನಗೆ. ಅವ್ರಿಗೂ ಪಾರ್ಲಿಮೆಂಟು ವಿರೋಧ ಪಕ್ಷದ ನಾಯಕರು ಕೂಡ ಇದ್ದಾರೆ. ಅವರು ಆ ದೃಷ್ಟಿಯಿಂದ ಅವ್ರಿಗೆ ನಾಳೆ ನಾನು ಫೈನಲೈಸ್ ಮಾಡ್ತೀನಿ ಡೇಟ್. ನಾವು ಮಾತಾಡಿ ಸರ್, ಈಗ ಜಗದೀಶ್ ಶೆಟ್ಟರ್ ಅವರನ್ನ ಮತ್ತೆ ಬಿಜೆಪಿ ಕರೆತರುವ ಎಲ್ಲ ನೋಡಿ, ಅವೆಲ್ಲ ಸುಳ್ಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಭಾಳ ಜನ ಬಿಜೆಪಿಲಿ ಎಲ್ಲ ಸ್ವಲ್ಪ ಶೇಕ್ ಆಗ್ತಾ ಇದ್ದಾರೆ. ಇಂಟರ್ನಲ್ ಪ್ರಾಬ್ಲಮ್ಸ್ ಭಾಳ ಇದೆ. ಸುಮ್ಮನೆ ಕರೀತಾ ಇದ್ದಾರೆ. ಕೆಲವರೆಲ್ಲ ಹೋಗಿ ಕರೆಯೋದು ಮಾಡ್ತಾ ಇದ್ದಾರೆ. ಏನು ಜಗದೀಶ್ ಶೆಟ್ಟರ್ ಏನು ದಡ್ರ? ಎಲ್ಲ ಯೋಚನೆ ಮಾಡಿ ಅವ್ರಿಗಾಗಿದ್ದಂಥ ಹ್ಯೂಮಿಲೇಷನು, ನೋವು, ದುಃಖ, ದುಮಾನ ಎಲ್ಲ ಗಮನದಲ್ಲಿಟ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ. ಬಂದು ನಮಗೆ ಒಂದು ದೊಡ್ಡ ಸಹಾಯ ಕೂಡ ಮಾಡಿದ್ದಾರೆ. ಸೋತಿರ್ಬೋದು, ತಕ್ಷಣ ಕಾಂಗ್ರೆಸ್ ಪಕ್ಷ ಅವ್ರನ್ನ ಗುರುಸಿ ವಿಧಾನ ಪರಿಷತ್ಗೆ 5 ವರ್ಷಗಳ ಕಾಲ ಅವಕಾಶನ ಮಾಡಿಕೊಟ್ಟಿದೆ. ಅವರು ನಮ್ಮ ಪಕ್ಷದ ಒಬ್ಬ ಹಿರಿಯ ನಾಯಕರು. ನಾವು ಸುಮ್ಮನೆ ಅವರ ಹೆಸರಿಗೆ ಅವ್ರ ಮೇಲೆ ಅನುಮಾನ ಬರಬೇಕು, ಅದಕ್ಕೆ ಈ ರೀತಿ ಒಂದು ದೊಡ್ಡ ಸಂಚು ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಅದು ಯಾವುದೂ ಫಲಿಸೋದಿಲ್ಲ. ಈಗ ಮೊಯ್ಲಿ ಅವರು ಏನು ನಿನ್ನೆ ಮಾತಾಡಿದ್ರು ಮೋದಿ ಅವ್ರ ಬಗ್ಗೆ, ಅವರು ಉಪವಾಸ ಮಾಡಿದ್ದು, ಅವ್ರು ವ್ರತ ಮಾಡಿದ್ದು, ಅದೆಲ್ಲ ನನಗೆ ಗೊತ್ತಿಲ್ಲ. ಅದು ಅವ್ರಿಗೆಲ್ಲ ಸೀನಿಯರ್ ಇದ್ದಾರೆ, ಬಹುಶಃ ಅವ್ರ ಹತ್ರ ಮಾತಾಡಿ. ಇಲ್ಲ, ಕೇಳಿದ್ದಾರೆ ಅವರು. ಕೆಲವು ಎಲ್ಲ ವಿಚಾರಗಳೆಲ್ಲ ಕೋರ್ಟಲ್ಲಿದೆ, ಕೋರ್ಟಲ್ಲಿರೋದು ಮಾತಾಡೋದಿಲ್ಲ. ಬಟ್ ಒಟ್ಟಾರೆ ನಾವು ಆ ಎಲ್ಲ ಧರ್ಮಕ್ಕೂ ಕೂಡ ನಮ್ಮ ಸಂವಿಧಾನವಾಗಿ ಯಾವ ರೀತಿ ರಕ್ಷಣೆ ಮಾಡಬೇಕು ಅದನ್ನು ನಾವು ಮಾಡಬೇಕು. ಕಾನೂನು ಚೌಕಟ್ಟಿನಲ್ಲಿ ಏನೆಲ್ಲ ಎಲ್ಲರಿಗೂ ರಕ್ಷಣೆ ಮಾಡಬೇಕು ಆ ಕೆಲಸ ಎಲ್ಲ ಧರ್ಮಕ್ಕೂ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.